ದೆಹಲಿಯಲ್ಲಿ ಸಿಎಂ ಆಯ್ಕೆಯ ಸರ್ಕಸ್ ಮುಂದುವರೆದಿದೆ. ಮೋದಿ ಅಮೆರಿಕಾದಿಂದ ವಾಪಸ್ ಆಗ್ತಾ ಇದ್ದಂತೆಯೇ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇವೆ. ಈ ಬಾರಿಯೂ ಅಚ್ಚರಿಯ ಅಭ್ಯರ್ಥಿಗೆ ಮಣೆ ಹಾಕುವ ಸಾಧ್ಯತೆ ಅಧಿಕವಾಗಿದೆ. ಫೆಬ್ರವರಿ 19ಕ್ಕೆ ದೆಹಲಿಗೆ ಹೊಸ ಸಿಎಂ ಪಟ್ಟಾಭಿಷೇಕ. ಸಚಿವ ಸ್ಪೀಕರ್ ಹುದ್ದೆಗೆ ಭಾರೀ ಪೈಪೋಟಿ. ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೇರಿರುವ ಬಿಜೆಪಿ ತನ್ನ ಸರ್ಕಾರವನ್ನ ಫೆಬ್ರವರಿ 19ಕ್ಕೆ ಇಲ್ಲವೇ 20ಕ್ಕೆ ರಚಿಸಲಿದೆ. ಪ್ರಧಾನಿ ಮೋದಿ ವಿದೇಶ ಪ್ರವಾಸದಿಂದ ವಾಪಸ್ ಆಗಿರೋದ್ರಿಂದ ಇವತ್ತು ಅಥವಾ ನಾಳೆ ಸಭೆ ಕೂಡ ನಡೆಯಲಿದೆ. ಈಗಾಗಲೇ 15 ಶಾಸಕರ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಆ ಪಟ್ಟಿಯಲ್ಲಿ 9 ಜನರನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತದೆ. ಆ 9 ಮಂದಿಯಲ್ಲಿ ಒಬ್ಬರನ್ನ ಸಿಎಂ, 6 ಜನರನ್ನ ಸಚಿವರು ಹಾಗೂ ತಲಾ ಒಬ್ಬರನ್ನ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಹುದ್ದೆಗೆ ನಾಮನಿರ್ದೇಶನ ಮಾಡಲಾಗುತ್ತದೆ. फूल होगा, भारतीय जनता पार्टी का कार्यकर्ता होगा, कोई दूसरा तो हो नहीं सकता है. वो हमारे ही बीच का कोई ना कोई 48 में से एक होगा. ಆಪ್ ನಾಯಕ ಕೇಜ್ರಿವಾಲ್ ಅವರನ್ನ ಮಣಿಸಿದ ಪರಮೇಶ್ ವರ್ಮಾ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚದೇವ್ ಹೆಸರು ಸಿಎಂ ಸ್ಥಾನಕ್ಕೆ ಮುಂಚೂಣಿಯಲ್ಲಿದೆ. ಆದರೆ ಬಿಜೆಪಿ ಅಚ್ಚರಿ ಆಯ್ಕೆಗೆ ಹೆಸರುವಾಸಿಯಾಗಿರುವ ಕಾರಣ ಯಾರು ಊಹಿಸದ ಹೆಸರು ಸಿಎಂ ಸ್ಥಾನಕ್ಕೆ ನಾಮಾಂಕಿತವಾಗಬಹುದು ಅಂತ ಹೇಳಲಾಗಿದೆ. ಸಿಎಂ ರೇಸ್ನಲ್ಲಿ ದಲಿತ ಅಭ್ಯರ್ಥಿಗಳು ಮಹಿಳೆಯರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಪರಮೇಶ್ ವರ್ಮಾ ಅವರೇ ಸಿಎಂ ಆಗಲಿದ್ದಾರೆ ಅನ್ನೋ ಮಾತು ದೆಹಲಿ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ದೆಹಲಿ ದೊರೆ ಯಾರಾಗುತ್ತಾರೆ ಅನ್ನೋದು ಕುತೂಹಲಕ್ಕೆ ತೆರೆ ಬೀಳುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಸಿಎಂ ಆಯ್ಕೆಯ ಸರ್ಕಸ್ ಮುಂದುವರೆದಿದೆ. ಮೋದಿ ಅಮೆರಿಕಾದಿಂದ ವಾಪಸ್ ಆಗ್ತಾ ಇದ್ದಂತೆಯೇ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇವೆ. ಈ ಬಾರಿಯೂ ಅಚ್ಚರಿಯ ಅಭ್ಯರ್ಥಿಗೆ ಮಣೆ ಹಾಕುವ ಸಾಧ್ಯತೆ ಅಧಿಕವಾಗಿದೆ. ಫೆಬ್ರವರಿ 19ಕ್ಕೆ ದೆಹಲಿಗೆ ಹೊಸ ಸಿಎಂ ಪಟ್ಟಾಭಿಷೇಕ. ಸಚಿವ ಸ್ಪೀಕರ್ ಹುದ್ದೆಗೆ ಭಾರೀ ಪೈಪೋಟಿ. ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೇರಿರುವ ಬಿಜೆಪಿ ತನ್ನ ಸರ್ಕಾರವನ್ನ ಫೆಬ್ರವರಿ 19ಕ್ಕೆ ಇಲ್ಲವೇ 20ಕ್ಕೆ ರಚಿಸಲಿದೆ. ಪ್ರಧಾನಿ ಮೋದಿ ವಿದೇಶ ಪ್ರವಾಸದಿಂದ ವಾಪಸ್ ಆಗಿರೋದ್ರಿಂದ ಇವತ್ತು ಅಥವಾ ನಾಳೆ ಸಭೆ ಕೂಡ ನಡೆಯಲಿದೆ. ಈಗಾಗಲೇ 15 ಶಾಸಕರ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಆ ಪಟ್ಟಿಯಲ್ಲಿ 9 ಜನರನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತದೆ. ಆ 9 ಮಂದಿಯಲ್ಲಿ ಒಬ್ಬರನ್ನ ಸಿಎಂ, 6 ಜನರನ್ನ ಸಚಿವರು ಹಾಗೂ ತಲಾ ಒಬ್ಬರನ್ನ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಹುದ್ದೆಗೆ ನಾಮನಿರ್ದೇಶನ ಮಾಡಲಾಗುತ್ತದೆ. फूल होगा, भारतीय जनता पार्टी का कार्यकर्ता होगा, कोई दूसरा तो हो नहीं सकता है. वो हमारे ही बीच का कोई ना कोई 48 में से एक होगा. ಆಪ್ ನಾಯಕ ಕೇಜ್ರಿವಾಲ್ ಅವರನ್ನ ಮಣಿಸಿದ ಪರಮೇಶ್ ವರ್ಮಾ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚದೇವ್ ಹೆಸರು ಸಿಎಂ ಸ್ಥಾನಕ್ಕೆ ಮುಂಚೂಣಿಯಲ್ಲಿದೆ. ಆದರೆ ಬಿಜೆಪಿ ಅಚ್ಚರಿ ಆಯ್ಕೆಗೆ ಹೆಸರುವಾಸಿಯಾಗಿರುವ ಕಾರಣ ಯಾರು ಊಹಿಸದ ಹೆಸರು ಸಿಎಂ ಸ್ಥಾನಕ್ಕೆ ನಾಮಾಂಕಿತವಾಗಬಹುದು ಅಂತ ಹೇಳಲಾಗಿದೆ. ಸಿಎಂ ರೇಸ್ನಲ್ಲಿ ದಲಿತ ಅಭ್ಯರ್ಥಿಗಳು ಮಹಿಳೆಯರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಪರಮೇಶ್ ವರ್ಮಾ ಅವರೇ ಸಿಎಂ ಆಗಲಿದ್ದಾರೆ ಅನ್ನೋ ಮಾತು ದೆಹಲಿ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ದೆಹಲಿ ದೊರೆ ಯಾರಾಗುತ್ತಾರೆ ಅನ್ನೋದು ಕುತೂಹಲಕ್ಕೆ ತೆರೆ ಬೀಳುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಸಿಎಂ ಆಯ್ಕೆಯ ಸರ್ಕಸ್ ಮುಂದುವರೆದಿದೆ. ಮೋದಿ ಅಮೆರಿಕಾದಿಂದ ವಾಪಸ್ ಆಗ್ತಾ ಇದ್ದಂತೆಯೇ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇವೆ. ಈ ಬಾರಿಯೂ ಅಚ್ಚರಿಯ ಅಭ್ಯರ್ಥಿಗೆ ಮಣೆ ಹಾಕುವ ಸಾಧ್ಯತೆ ಅಧಿಕವಾಗಿದೆ. ಫೆಬ್ರವರಿ 19ಕ್ಕೆ ದೆಹಲಿಗೆ ಹೊಸ ಸಿಎಂ ಪಟ್ಟಾಭಿಷೇಕ. ಸಚಿವ ಸ್ಪೀಕರ್ ಹುದ್ದೆಗೆ ಭಾರೀ ಪೈಪೋಟಿ. ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೇರಿರುವ ಬಿಜೆಪಿ ತನ್ನ ಸರ್ಕಾರವನ್ನ ಫೆಬ್ರವರಿ 19ಕ್ಕೆ ಇಲ್ಲವೇ 20ಕ್ಕೆ ರಚಿಸಲಿದೆ. ಪ್ರಧಾನಿ ಮೋದಿ ವಿದೇಶ ಪ್ರವಾಸದಿಂದ ವಾಪಸ್ ಆಗಿರೋದ್ರಿಂದ ಇವತ್ತು ಅಥವಾ ನಾಳೆ ಸಭೆ ಕೂಡ ನಡೆಯಲಿದೆ. ಈಗಾಗಲೇ 15 ಶಾಸಕರ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಆ ಪಟ್ಟಿಯಲ್ಲಿ 9 ಜನರನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತದೆ. ಆ 9 ಮಂದಿಯಲ್ಲಿ ಒಬ್ಬರನ್ನ ಸಿಎಂ, 6 ಜನರನ್ನ ಸಚಿವರು ಹಾಗೂ ತಲಾ ಒಬ್ಬರನ್ನ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಹುದ್ದೆಗೆ ನಾಮನಿರ್ದೇಶನ ಮಾಡಲಾಗುತ್ತದೆ. फूल होगा, भारतीय जनता पार्टी का कार्यकर्ता होगा, कोई दूसरा तो हो नहीं सकता है. वो हमारे ही बीच का कोई ना कोई 48 में से एक होगा. ಆಪ್ ನಾಯಕ ಕೇಜ್ರಿವಾಲ್ ಅವರನ್ನ ಮಣಿಸಿದ ಪರಮೇಶ್ ವರ್ಮಾ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚದೇವ್ ಹೆಸರು ಸಿಎಂ ಸ್ಥಾನಕ್ಕೆ ಮುಂಚೂಣಿಯಲ್ಲಿದೆ. ಆದ್ರೆ ಬಿಜೆಪಿ ಅಚ್ಚರಿ ಆಯ್ಕೆಗೆ ಹೆಸರುವಾಸಿಯಾಗಿರುವ ಕಾರಣ ಯಾರು ಊಹಿಸದ ಹೆಸರು ಸಿಎಂ ಸ್ಥಾನಕ್ಕೆ ನಾಮಾಂಕಿತವಾಗಬಹುದು ಅಂತ ಹೇಳಲಾಗಿದೆ.
ಸಿಎಂ ರೇಸ್ನಲ್ಲಿ ದಲಿತ ಅಭ್ಯರ್ಥಿಗಳು ಮಹಿಳೆಯರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಪರ್ವೇಶ್ ವರ್ಮಾ ಅವರೇ ಸಿಎಂ ಆಗಲಿದ್ದಾರೆ ಅನ್ನೋ ಮಾತು ದೆಹಲಿ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ದೆಹಲಿ ದೊರೆ ಯಾರಾಗುತ್ತಾರೆ ಅನ್ನೋದು ಕುತೂಹಲಕ್ಕೆ ತೆರೆ ಬೀಳುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಸಿಎಂ ಆಯ್ಕೆಯ ಸರ್ಕಸ್ ಮುಂದುವರೆದಿದೆ. ಮೋದಿ ಅಮೆರಿಕಾದಿಂದ ವಾಪಸ್ ಆಗ್ತಾ ಇದ್ದಂತೆಯೇ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇವೆ. ಈ ಬಾರಿಯೂ ಅಚ್ಚರಿಯ ಅಭ್ಯರ್ಥಿಗೆ ಮಣೆ ಹಾಕುವ ಸಾಧ್ಯತೆ ಅಧಿಕವಾಗಿದೆ. ಫೆಬ್ರವರಿ 19ಕ್ಕೆ ದೆಹಲಿಗೆ ಹೊಸ ಸಿಎಂ ಪಟ್ಟಾಭಿಷೇಕ. ಸಚಿವ ಸ್ಪೀಕರ್ ಹುದ್ದೆಗೆ ಭಾರೀ ಪೈಪೋಟಿ. ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೇರಿರುವ ಬಿಜೆಪಿ ತನ್ನ ಸರ್ಕಾರವನ್ನ ಫೆಬ್ರವರಿ 19ಕ್ಕೆ ಇಲ್ಲವೇ 20ಕ್ಕೆ ರಚಿಸಲಿದೆ. ಪ್ರಧಾನಿ ಮೋದಿ ವಿದೇಶ ಪ್ರವಾಸದಿಂದ ವಾಪಸ್ ಆಗಿರೋದ್ರಿಂದ ಇವತ್ತು ಅಥವಾ ನಾಳೆ ಸಭೆ ಕೂಡ ನಡೆಯಲಿದೆ. ಈಗಾಗಲೇ 15 ಶಾಸಕರ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಆ ಪಟ್ಟಿಯಲ್ಲಿ 9 ಜನರನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತದೆ. ಆ 9 ಮಂದಿಯಲ್ಲಿ ಒಬ್ಬರನ್ನ ಸಿಎಂ, 6 ಜನರನ್ನ ಸಚಿವರು ಹಾಗೂ ತಲಾ ಒಬ್ಬರನ್ನ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಹುದ್ದೆಗೆ ನಾಮನಿರ್ದೇಶನ ಮಾಡಲಾಗುತ್ತದೆ. फूल होगा, भारतीय जनता पार्टी का कार्यकर्ता होगा, कोई दूसरा तो हो नहीं सकता है. वो हमारे ही बीच का कोई ना कोई 48 में से एक होगा. ಆಪ್ ನಾಯಕ ಕೇಜ್ರಿವಾಲ್ ಅವರನ್ನ ಮಣಿಸಿದ ಪರ್ವೇಶ್ ವರ್ಮಾ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚದೇವ್ ಹೆಸರು ಸಿಎಂ ಸ್ಥಾನಕ್ಕೆ ಮುಂಚೂಣಿಯಲ್ಲಿದೆ. ಆದ್ರೆ ಬಿಜೆಪಿ ಅಚ್ಚರಿ ಆಯ್ಕೆಗೆ ಹೆಸರುವಾಸಿಯಾಗಿರುವ ಕಾರಣ ಯಾರು ಊಹಿಸದ ಹೆಸರು ಸಿಎಂ ಸ್ಥಾನಕ್ಕೆ ನಾಮಾಂಕಿತವಾಗಬಹುದು ಅಂತ ಹೇಳಲಾಗಿದೆ. ಸಿಎಂ ರೇಸ್ನಲ್ಲಿ ದಲಿತ ಅಭ್ಯರ್ಥಿಗಳು ಮಹಿಳೆಯರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಪರ್ವೇಶ್ ವರ್ಮಾ ಅವರೇ ಸಿಎಂ ಆಗಲಿದ್ದಾರೆ ಅನ್ನೋ ಮಾತು ದೆಹಲಿ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ದೆಹಲಿ ದೊರೆ ಯಾರಾಗುತ್ತಾರೆ ಅನ್ನೋದು ಕುತೂಹಲಕ್ಕೆ ತೆರೆ ಬೀಳುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಸಿಎಂ ಆಯ್ಕೆಯ ಸರ್ಕಸ್ ಮುಂದುವರೆದಿದೆ. ಮೋದಿ ಅಮೆರಿಕಾದಿಂದ ವಾಪಸ್ ಆಗ್ತಾ ಇದ್ದಂತೆಯೇ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇವೆ. ಈ ಬಾರಿಯೂ ಅಚ್ಚರಿಯ ಅಭ್ಯರ್ಥಿಗೆ ಮಣೆ ಹಾಕುವ ಸಾಧ್ಯತೆ ಅಧಿಕವಾಗಿದೆ. ಫೆಬ್ರವರಿ 19ಕ್ಕೆ ದೆಹಲಿಗೆ ಹೊಸ ಸಿಎಂ ಪಟ್ಟಾಭಿಷೇಕ. ಸಚಿವ ಸ್ಪೀಕರ್ ಹುದ್ದೆಗೆ ಭಾರೀ ಪೈಪೋಟಿ. ದೆಹಲಿಯಲ್ಲಿ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರಕ್ಕೇರಿರುವ ಬಿಜೆಪಿ ತನ್ನ ಸರ್ಕಾರವನ್ನ ಫೆಬ್ರವರಿ 19ಕ್ಕೆ ಇಲ್ಲವೇ 20ಕ್ಕೆ ರಚಿಸಲಿದೆ. ಪ್ರಧಾನಿ ಮೋದಿ ವಿದೇಶ ಪ್ರವಾಸದಿಂದ ವಾಪಸ್ ಆಗಿರೋದ್ರಿಂದ ಇವತ್ತು ಅಥವಾ ನಾಳೆ ಸಭೆ ಕೂಡ ನಡೆಯಲಿದೆ. ಈಗಾಗಲೇ 15 ಶಾಸಕರ ಪಟ್ಟಿ ಸಿದ್ಧಪಡಿಸಲಾಗಿದ್ದು, ಆ ಪಟ್ಟಿಯಲ್ಲಿ 9 ಜನರನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತದೆ. ಆ 9 ಮಂದಿಯಲ್ಲಿ ಒಬ್ಬರನ್ನ ಸಿಎಂ, 6 ಜನರನ್ನ ಸಚಿವರು ಹಾಗೂ ತಲಾ ಒಬ್ಬರನ್ನ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಹುದ್ದೆಗೆ ನಾಮನಿರ್ದೇಶನ ಮಾಡಲಾಗುತ್ತದೆ. फूल होगा, भारतीय जनता पार्टी का कार्यकर्ता होगा, कोई दूसरा तो हो नहीं सकता है. वो हमारे ही बीच का कोई ना कोई 48 में से एक होगा. ಆಪ್ ನಾಯಕ ಕೇಜ್ರಿವಾಲ್ ಅವರನ್ನ ಮಣಿಸಿದ ಪರ್ವೇಶ್ ವರ್ಮಾ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚದೇವ್ ಹೆಸರು ಸಿಎಂ ಸ್ಥಾನಕ್ಕೆ ಮುಂಚೂಣಿಯಲ್ಲಿದೆ. ಆದ್ರೆ ಬಿಜೆಪಿ ಅಚ್ಚರಿ ಆಯ್ಕೆಗೆ ಹೆಸರುವಾಸಿಯಾಗಿರುವ ಕಾರಣ ಯಾರು ಊಹಿಸದ ಹೆಸರು ಸಿಎಂ ಸ್ಥಾನಕ್ಕೆ ನಾಮಾಂಕಿತವಾಗಬಹುದು ಅಂತ ಹೇಳಲಾಗಿದೆ. ಸಿಎಂ ರೇಸ್ನಲ್ಲಿ ದಲಿತ ಅಭ್ಯರ್ಥಿಗಳು ಮಹಿಳೆಯರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಪರ್ವೇಶ್ ವರ್ಮಾ ಅವರೇ ಸಿಎಂ ಆಗಲಿದ್ದಾರೆ ಅನ್ನೋ ಮಾತು ದೆಹಲಿ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ದೆಹಲಿ ದೊರೆ ಯಾರಾಗುತ್ತಾರೆ ಅನ್ನೋದು ಕುತೂಹಲಕ್ಕೆ ತೆರೆ ಬೀಳುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.